ಇದೇ ಜೂನ್ 28ರಂದು ವಿಶ್ವ ಲಸಿಕಾ ದಿನವನ್ನು ರಾಷ್ಟ್ರೀಯ ಲಸಿಕಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಇದೀಗ ಹಂಚಿಕೊಂಡಿರುವಂತಹದ್ದು. ಭಾರತವು ಪೋಲಿಯೋ ಮುಕ್ತ ರಾಷ್ಟ್ರವಾಗಿ 14 ವರ್ಷಗಳಿಗಿಂತ ಹೆಚ್ಚು ಕಾಲವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಒಂದು ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಉದ್ದೇಶದಿಂದಾಗಿ ಹಾಗೂ ನೆರೆಯ ರಾಷ್ಟ್ರಗಳಲ್ಲಿ ಪೋಲಿಯೋ ಸೋಂಕು ಇನ್ನೂ ಕೂಡ ಕಂಡುಬರ್ತಿರುವಂತಹ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯಾದ್ಯಂತ ರಾಷ್ಟ್ರೀಯ ಲಸಿಕಾ ದಿನ ಅಂದರೆ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಜೂನ್ 28, 2026ರಂದು ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್ ಮಾಹಿತಿಯನ್ನು ನೀಡಿದ್ದಾರೆ. ಪೋಲಿಯೋ ಸೋಂಕಿಗೆ 3 ವಿಧಗಳಿರ್ತಕ್ಕಂಥದ್ದು P1, P2 ಮತ್ತು P3, P2 ವಿಧದ ವೈರಸ್ 1999ರಿಂದ ಯಾವುದೇ ಪ್ರಕರಣಗಳು ವರದಿಯಾಗದ ಕಾರಣ ವಿಶ್ವ ಆರೋಗ್ಯ ಸಂಸ್ಥೆ ಇದೀಗ 2015ರಲ್ಲಿ ಅದರ ನಿರ್ಮೂಲನೆಗೆ ಪ್ರಮಾಣ ಪತ್ರವನ್ನು ನೀಡಿದೆ. ಅದೇ ರೀತಿಯಾಗಿ P3 ವಿಧದ ವೈರಸ್ ನಿರ್ಮೂಲನೆಯಾಗಿರುವುದರಿಂದಾಗಿ 2019ರ ಅಕ್ಟೋಬರ್ನಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಪ್ರಸ್ತುತ ಜಗತ್ತಿನಲ್ಲಿ P1 ವಿವಿಧ ಪೋಲಿಯೋ ಪ್ರಕರಣಗಳು ಮಾತ್ರವೇ ಕೂಡ ವರದಿಯಾಗ್ತಿರುವಂತಹದ್ದು. ಭಾರತದಲ್ಲಿ ಕೊನೆಯ ಪೋಲಿಯೋ ಪ್ರಕರಣ 13 ಜನವರಿ 2011ರಂದು ಪಶ್ಚಿಮ ಬಂಗಾಳದಲ್ಲಿ ದಾಖಲಾಗಿತ್ತು. ಅದರ ನಂತರ ದೇಶದಲ್ಲಿ ಯಾವುದೇ ಪೋಲಿಯೋ ಪ್ರಕರಣ ವರದಿಯಾಗಿಲ್ಲ. ಆದರೆ 2026ರಲ್ಲಿ ಇದುವರೆಗೂ ಕೂಡ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನದಲ್ಲಿ 3 ಹಾಗೂ ಅಫ್ಘಾನಿಸ್ತಾನದಲ್ಲಿ 6 ಪೋಲಿಯೋ ಪ್ರಕರಣಗಳು ವರದಿಯಾಗಿರುವುದರಿಂದಾಗಿ ಭಾರತದಲ್ಲಿ ಪೋಲಿಯೋ ಮುಕ್ತ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಒಂದು 2 ಹನಿ ಲಸಿಕೆ ನೀಡಲಾಗುತ್ತೆ. ನಂತರ 2 ರಿಂದ 3 ದಿನ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಲಸಿಕೆ ನೀಡುವಂತಹ ಕಾರ್ಯ ಕೂಡ ನಡೆಸಲಾಗುತ್ತೆ ಎನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂತಹದ್ದು. ವಿಶೇಷವಾಗಿ ವಲಸೆ ಕಾರ್ಮಿಕರ ಕುಟುಂಬಗಳು, ಸ್ಲಂ ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳು, ಇಟ್ಟಿಗೆ ಬಟ್ಟೆಗಳು, ಕಾಮಗಾರಿ ಸ್ಥಳಗಳು, ತೋಟದ ಮನೆಗಳು, ರೈಲ್ವೆ ನಿಲ್ದಾಣಗಳು, ಮೆಟ್ರೋ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು ಹಾಗೂ ಇತರೆ ಹೆಚ್ಚಿನ ಅಪಾಯದ ಪ್ರದೇಶಗಳಿಗೆ ವಾಸಿಸುವಂತಹ ಮಕ್ಕಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಇನ್ನು ರಾಜ್ಯದ ಪ್ರಮುಖವಾಗಿರತಕ್ಕಂಥ ಗುರಿ ಹಾಗೂ ಸಿದ್ಧತೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಗುರಿ ಇಟ್ಕೊಂಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಅಂದರೆ 0 ಇಂದ 5 ವರ್ಷದ ಅವಧಿಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ 64,84,901, ಪೋಲಿಯೋ ಬೂತ್ಗಳ ಸಂಖ್ಯೆ 36,076, ಸಂಚಾರಿ ತಂಡಗಳು 988, ಲಸಿಕಾ ಕಾರ್ಯಕರ್ತರು 1,14,213, ಮೇಲ್ವಿಚಾರಕರು 707,197 ಇರತಕ್ಕಂಥದ್ದು. ರಾಜ್ಯದಲ್ಲಿ ಸುಮಾರು 62 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ತಲುಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಯುಟಿ ಖಾದರ್. ರಾಷ್ಟ್ರೀಯ ಲಸಿಕಾ ದಿನಾಚರಣೆ 28 ಜೂನ್ ನಡೆಯಲಿದೆ. ಪೋಲಿಯೋ ಮುಕ್ತವಾದ ಭಾರತ ಇವತ್ತು ನಿರ್ಮಾಣ ಆಗಿದೆ. ಆದರೆ ಸುತ್ತಮುತ್ತಲಿನ ದೇಶಗಳಲ್ಲಿ, ಪಾಕಿಸ್ತಾನ ಇರಲಿ, ಅಫ್ಘಾನಿಸ್ತಾನ ಇರಲಿ, ಅಲ್ಲಿ ಅವರು ಕೂಡ ಇವತ್ತು ಪೋಲಿಯೋ ಮುಕ್ತವಾಗಲಿಲ್ಲ. ಆದ ಕಾರಣ ಅಲ್ಲಿರುವಂಥ ವೈರಸ್ ಯಾವುದೇ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ತಗಲುವಂಥ ಒಂದು ಸಾಧ್ಯತೆಗಳು ಇವತ್ತಿದೆ. ಅದಕ್ಕಾಗಿ ಬಹುಶಃ ಇದು ಪೋಲಿಯೋ ಪಲ್ಸ್ ಪೋಲಿಯೋ ದಿನಾಚರಣೆಯನ್ನು ನಾವು ಜೂನ್ 28ನೇ ತಾರೀಕಿಗೆ ಆಚರಿಸ್ತಿದ್ದೇವೆ. ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಅಂತೇಳಿ ವಿಶ್ವದಲ್ಲಿ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದು ಯಾಕೆಂತ ಹೇಳಿದರೆ 140 ಕೋಟಿ ಜನಸಂಖ್ಯೆ, ಅದರಲ್ಲಿ ಬಹುತೇಕ ಶಿಕ್ಷಿತರು ಮತ್ತು ಶಿಕ್ಷಣ ಇಲ್ಲದವರು, ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಅಲ್ಲ, ನದಿ ಮಧ್ಯೆ ಜೀವಿಸುವವರು, ಕಾಡಿನಲ್ಲಿ ಜೀವಿಸುವವರು, ಗುಡ್ಡಗಾಡಿನಲ್ಲಿ ಜೀವಿಸುವವರು, ಇವನ್ನೆಲ್ಲ ಬಹುಶಃ ಇವತ್ತು ಆ ಪ್ರದೇಶಕ್ಕೆ ಹೋಗಿ ಪಲ್ಸ್ ಪೋಲಿಯೋ ಕೊಟ್ಟು ಆ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಬಹಳಷ್ಟು ರಾಷ್ಟ್ರಗಳು ಆಲೋಚನೆ ಮಾಡಿದ್ರು. ಆದರೆ ನಮ್ಮ ದೇಶದಲ್ಲಿ ನಮ್ಮೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರೋತ್ಸಾಹ, ನಮ್ಮ ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ, ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿರುವಂಥ ವೈದ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ತಳಮಟ್ಟದ ಕೆಲಸ ಮಾಡುವಂಥ ನರ್ಸಸ್, ಆಶಾ ವರ್ಕರ್ಸ್, ANM ಇರಲಿ, ಇನ್ನಿತರ ಹೆಲ್ತ್ ವರ್ಕರ್ಸ್ ಇರಲಿ, ವಿವಿಧ NGOs, ಎಷ್ಟು ಸಂಘ ಸಂಸ್ಥೆಗಳಿದೆ, ಶಿಕ್ಷಣ ಇಲಾಖೆ ಏನಿದೆಯಾ, ವಿವಿಧ ಸೋಷಿಯಲ್ ಬೆನಿಫಿಟ್, ಈ ಎಲ್ಲ ಇಲಾಖೆಯ ಸಹಕಾರ ಪಡೆದುಕೊಂಡು ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರ ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆ ಕೆಲಸ ಮಾಡಿದಂಥ ಆರೋಗ್ಯ ಇಲಾಖೆ ಮತ್ತು ಎಲ್ಲ NGOs ಅನ್ನು ನಾವು ಯಾವಾಗಲೂ ಕೂಡ ಸ್ಮರಿಸಬೇಕು.
ಕೆಲವೊಂದು ಕಡೆಯಲ್ಲಿ ಅವರಿಗೆ ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇರಲಿಲ್ಲ, ಹಗ್ಗದಲ್ಲಿ ನೇತಾಡಿಕೊಂಡು ಹೋಗಿದ್ದು ಕೂಡ ಇದೆ. ನಮ್ಮ ಹೆಲ್ತ್ ವರ್ಕರ್ಸ್ ನೀರಿನಲ್ಲಿ ಈಜುಕೊಂಡು ಹೋಗಿ ಆ ಕಡೆ ಮುಟ್ಟಿ ಕೂಡ ಪಲ್ಸ್ ಪೋಲಿಯೋ ಕೊಟ್ಟದ್ದು ಕೂಡ ಇವತ್ತು ಇದೆ. ಎಲ್ಲ ಜೀವದ ಆ ಒಂದು ಜೀವನ ಪಣವಿಟ್ಟು ಕಾಡಿನ ಮಧ್ಯೆ ಇವತ್ತು ಹೋಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ಕೊಟ್ಟದ್ದು ಕೂಡ ಇರುತ್ತೆ. ಆದ ಕಾರಣ ಇವತ್ತು ನಮ್ಮ ಎಲ್ಲ ಹಿರಿಯರು ಏನು ಮತ್ತು ಹೆಲ್ತ್ ವರ್ಕರ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದವರು ಏನು ಶ್ರಮವಹಿಸಿ ಇವತ್ತು ಪೋಲಿಯೋ ಮುಕ್ತವಾದ ಭಾರತ ನಿರ್ಮಾಣವಾಗಿದೆ, ಅದನ್ನೇ ಮೇಂಟೈನ್ ಮಾಡಿಕೊಂಡು ಹೋಗೋ ಜವಾಬ್ದಾರಿ ಈಗ ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು 28ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆ ಕೊಡ್ತಾರೆ.